ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಡೆಫಿನೆಟ್ಲಿ ಯಾವುದೇ ಎಕ್ಸಾಮಿನೇಷನ್ ಆಗಲಿ, ನಾವು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಮುಗಿದು ಎಕ್ಸಾಮಿನೇಷನ್ ಹಾಲಿಂದ ಹೊರಗೆ ಬರ್ತಾರೆ ಅಂತಂದರೆ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಖುಷಿ. ಅವರ ಒಂದು ಮುಖದಲ್ಲಿ ಎಕ್ಸಾಮಿನೇಷನ್ ಮುಗೀತಪ್ಪ, ಇವತ್ತು ಚಲೋ ಬಂದಿತ್ತು, 4 ಕ್ವಶನ್ ಬಂತು, ಆನ್ಸರ್ ಬಂತು ಅಂಥೇಳಿ. ಬಟ್ ಇವತ್ತಿನ ಒಂದು ಎಕ್ಸಾಮಿನೇಷನ್ ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಆದಮೇಲೆ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಹಾಲಿಂದ ಹೊರಗೆ ಬರ್ತಾ ಇದ್ದರೆ ಸೊ ಅವರ ಮುಖದಲ್ಲಿ ಖುಷಿಯಲ್ಲ, ಬೇಜಾರು ಕಾಣಿಸ್ತಿತ್ತು. ಯಾಕೆ ಅಂತಂದರೆ ಇವತ್ತು ಆಗಿರುವಂಥ ಒಂದು ಮಿಸ್ಟೇಕ್, ಬ್ಲಂಡರ್ ಫ್ರಾಮ್ ದ KEA, ದಟ್ ಈಸ್ ಬಯಾಲಜಿ ಮತ್ತು ಮ್ಯಾಥ್ಸ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಆರ್ ಆಸ್ಕ್ಡ್ ಫ್ರಾಮ್ ಡಿಲೀಟೆಡ್ ಸಿಲೆಬಸ್. ಸೊ ಡಿಲೀಟೆಡ್ ಸಿಲೆಬಸ್ಸಿಂದ ಕ್ವಶನ್ ಕೇಳಿದ್ದಾರೆ. ಬಯಾಲಜಿಯಲ್ಲಿ ಆಲ್ಮೋಸ್ಟ್ ಒಂದು 10 ಕ್ವಶನ್ ಆಗಿರ್ಬೋದು, ಮ್ಯಾಥಮೆಟಿಕ್ಸಲ್ಲಿ ಒಂದು 14ರಿಂದ 15 ಕ್ವಶನ್ ಆಗಿರ್ಬೋದು, ಡಿಲೀಟೆಡ್ ಸಿಲೆಬಸ್ಸಿಂದ ಕ್ವಶನ್ ಕೇಳಿದ್ದಾರೆ. ಇದು KEA ಅವರು ಮಾಡಿರೋದು ತಪ್ಪಲ್ವಾ ಅಂತ ಕೇಳಿದರೆ 100% ಹೇಳ್ತೀನಿ. ಸೊ ಇದು KEA ಅವರು ವಿದ್ಯಾರ್ಥಿಗಳಿಗೆ ಕ್ಲಾರಿಟಿಯನ್ನು ಕೊಡದೆ, ಸಿಲೆಬಸ್ ಬಗ್ಗೆ ಕ್ಲಾರಿಟಿಯನ್ನು ಕೊಡದೇನೆ ಮಾಡಿರುವಂತಹ ಬ್ಲಂಡರ್ ಮಿಸ್ಟೇಕ್. ವಿದ್ಯಾರ್ಥಿಗಳು 2 ವರ್ಷ ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂತ ಹೇಳ್ತೀವಲ್ಲ, ನಿದ್ದೆಗಟ್ಟು ಓದಿರ್ತಾರೆ. ಸೊ ಆ ಓದಿಕೊಂಡು ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗಿ ಪೇಪರ್ ನೋಡಿದಾಗ ನಾವು ಕಲ್ತಿರುವಂಥ ಸಿಲೆಬಸ್ಸಲ್ಲೇ ಕ್ವಶನ್ ಬಂದಿಲ್ಲ ಅಂತ ಅಂದಾಗ ಡೆಫಿನೆಟ್ಲಿ ಶಾಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಇವತ್ತಿನ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥ ಉದ್ದೇಶ ಏನಂತಂದ್ರೆ ನಿಮಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಫೀಲ್ ಮಾಡೋದಕ್ಕೆ. ನೀವು ಕೇಳ್ಬೋದು, ಸರ್ ಇವತ್ತು ಬಯೋ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತೂ ಆಯಿತು, ನಮ್ಮ ಮಾರ್ಕ್ಸ್ ಎಷ್ಟು ಹೋಗಬೇಕಿತ್ತು ಅಷ್ಟು ಹೋಯಿತು, ನಾಳೆ ಕತೆ ಏನು? ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕತೆ ಏನು? ಅದರಿಂದ ಆದರೂ ಓನ್ಲಿ ರ್ಯಾಷನಲೈಸ್ ಸಿಲೆಬಸ್ಸಿಂದ ಕ್ವಶನ್ ಕೇಳ್ತಾರ? ನನ್ನ ಒಪಿನಿಯನ್ ಇಷ್ಟೇ. ಇವತ್ತಿನ ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಪೇಪರ್ ನೋಡಿದ ಮೇಲೆ ನಾನು ಅಂದ್ಕೊಂಡಿರೋದು ನಾಳೆ 99.999% ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲೂ ಕೂಡ ಕ್ವಶನ್ ವಿಲ್ ಬಿ ಫ್ರಾಮ್ ಡಿಲೀಟೆಡ್ ಸಿಲೆಬಸ್. ಬಿ ಪ್ರಿಪೇರ್ ಯುವರ್ ಮೈಂಡ್ ಫಾರ್ ದಟ್. ನೀವು ಕೆಮಿಸ್ಟ್ರಿಯಲ್ಲಿ ನೋಡಿದರೆ ಕೆಮಿಸ್ಟ್ರಿಯಲ್ಲಿ 11 ಚಾಪ್ಟರ್ಗಳು ಡಿಲೀಟ್ ಆಗಿದೆ. 11 ಚಾಪ್ಟರ್ಗಳು, ಅದರಲ್ಲಿ S ಬ್ಲಾಕ್ ಎಲಿಮೆಂಟ್ಸ್, P ಬ್ಲಾಕ್ ಎಲಿಮೆಂಟ್ಸ್, ದೊಡ್ಡ ಚಾಪ್ಟರ್ಸ್ಗಳು. ಸೊ ಈವನ್ ಫ್ರಾಮ್ ಸ್ಟೇಟ್ಸ್ ಆಫ್ ಮ್ಯಾಟರ್, ಸಾಲಿಡ್ ಸ್ಟೇಟ್ ಆಗಿರ್ಬೋದು, ಸರ್ಫೇಸ್ ಕೆಮಿಸ್ಟ್ರಿ, ಕೆಮಿಸ್ಟ್ರಿ ಎವ್ರಿಡೇ ಲೈಫ್, ಇವೆಲ್ಲ ಚಾಪ್ಟರಿಂದ ನಾವು ಕ್ವಶನ್ಸ್ಗಳನ್ನು ಲಾಸ್ಟ್ ಇಯರ್ ಕನ್ಸಿಡರ್ ಮಾಡಿದರೆ ಆಲ್ಮೋಸ್ಟ್ 15 to 18 ಕ್ವಶನ್ಸ್ಗಳನ್ನು ಆ ದೋಸ್ ಚಾಪ್ಟರ್ಸಿಂದ ಕೇಳ್ತಿದ್ರು. ಹಾಗಾದ್ರೆ ನಾಳೆ ಅವೆಲ್ಲ ಚಾಪ್ಟರಿಂದ ಕ್ವಶನ್ ಕೇಳ್ತಾರಾ ಅಂತ ಕೇಳಿದರೆ ಬಹಳ ಬೇಜಾರಿಂದ ಹೇಳ್ತೀನಿ ವಿದ್ಯಾರ್ಥಿಗಳೇ, ಕೇಳಬಹುದು. ಹಾಗಾದರೆ ನಮ್ಮ ಮಾರ್ಕ್ಸ್ ಮತ್ತೆ ಹೋಯ್ತಾ? ಮತ್ತೆ ಹಾಗಾದ್ರೆ ಹೋಗೇ ಬಿಡ್ತದ? ಅದಕ್ಕೆ ಆನ್ಸರ್ ಕೊಡೋದಕ್ಕೆ ನಾ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಕ್ವಶನ್ ಕೇಳ್ಬೋದು, ಸರ್ ಹಾಗಾದರೆ ಆ ಕ್ವಶನ್ಸ್ಗೆ ಗ್ರೇಸ್ ಕೊಡ್ತಾರಾ? ಆ ಕ್ವಶನ್ಸ್ಗಳನ್ನು ಬಿಟ್ಟು ಎಷ್ಟು ಕ್ವಶನ್ ಸಿಲೆಬಸ್ಸಲ್ಲಿರೋ ಅಷ್ಟಕ್ಕೆ ಎಕ್ಸಾಮಿನೇಷನ್ ಅಂತ ಕನ್ಸಿಡರ್ ಮಾಡ್ತಾರಾ? ಎಕ್ಸಾಮ್ ಮಾಡ್ತಾರಾ? ಇವೆಲ್ಲ ಕ್ವಶನ್ಸ್ಗಳು ನಿಮ್ಮ ತಲೆಯಲ್ಲಿ ಇವೆ ಅನ್ನೋದು ನನಗೆ ಗೊತ್ತು. ಇವೆಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಈಗ ಯಾರ ಹತ್ರನೂ ಇಲ್ಲ. ಇದಕ್ಕೆಲ್ಲ ಆನ್ಸರ್ ಯಾವಾಗ ಸಿಗ್ತದ ಅಂತ ಅಂದರೆ, ರಿಮೆಂಬರ್, ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ವಿದ್ಯಾರ್ಥಿಗಳ ಕಡೆಯಿಂದ, ಮೀಡಿಯಾಗಳ ಕಡೆಯಿಂದ, ಸೊ ನಮ್ಮ ಸರ್ಕಾರದ ಕಡೆಯಿಂದ, ಸೊ ನಮ್ಮ ವಿದ್ಯಾರ್ಥಿಗಳ ಪಾಲಕರ ಕಡೆಯಿಂದ, ಆ್ಯಂಡ್ ಫೈನಲಿ ನಮ್ಮ ಕಡೆಯಿಂದ ಅಂದರೆ ಟೀಚರ್ಸ್ ಅಸೋಸಿಯೇಷನ್ ಕಡೆಯಿಂದ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಮ್ಯಾಥಮೆಟಿಕ್ಸ್ ಫೋರಮ್ ಅಂತ ನಾವೇನು ಮಾಡಿರ್ತೀವಿ. ಸೊ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಟೀಚರ್ಸನ್ನು ಸೇರಿಕೊಂಡು ಆ ಎಲ್ಲ ಟೀಚರ್ಸ್ಗಳ ವತಿಯಿಂದ, ಇನ್ಸ್ಟಿಟ್ಯೂಷನ್ಸ್ಗಳಿಂದ, ಕಾಲೇಜ್ಗಳ ಕಡೆಯಿಂದ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಈ ಒಂದು ಕ್ವಶನ್ನಿಗೆ ಆನ್ಸರ್ಗಳನ್ನ KEA ಅವರ ಕಡೆಯಿಂದ ಪಡೆದುಕೊಳ್ಳೋ ಅಂತಹ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ವಿ ವಿಲ್ ಬಿ ವಿತ್ ಯು, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಅದಕ್ಕೆ ಅವೆಲ್ಲ ಕ್ವಶನ್ಗಳಿಗೆ ಈಗ ಆನ್ಸರನ್ನು ಪಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗ್ರೇಸ್ ಮಾರ್ಕ್ಸ್ ಕೊಟ್ಟೇ ಬಿಡ್ತಾರ, ಏನು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಏನು ಕ್ಲಾರಿಟಿ ಈಗಿಲ್ಲ, ಯಾಕಂದರೆ ಇವತ್ತನೇ ಎಕ್ಸಾಮಿನೇಷನ್ ಮುಗಿದಿದೆ. ಇನ್ನೂ ಅವ್ರು ಎಚ್ಚೆತ್ಕೊಳ್ಬೇಕು KEA ಅವರು, ನಾವು ಮಾಡಿದ ತಪ್ಪು ಅಂತ ಅವ್ರಿಗೆ ಅನಿಸ್ಬೇಕು. ಹಾಗಾದರೆ ನಾಳೆ ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳೇ, ನನ್ನ ರಿಕ್ವೆಸ್ಟ್ ಇಷ್ಟೇ, ಬಿ ಫೋಕಸ್ ಆನ್ ವಾಟ್ ಯು ಹ್ಯಾವ್ ರೆಡ್ ಟಿಲ್ ನೌ ಇನ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಡಿಲೀಟೆಡ್ ಸಿಲೆಬಸ್ ಬಂದುಬಿಡ್ತದಪ್ಪ, ಸಾಲಿಡ್ ಸ್ಟೇಟ್ ಚಾಪ್ಟರ್ ಹಿಡ್ಕೊಂಡು ಕೂತ್ಕೊಂಡೆ, ಸರ್ಫೇಸ್ ಕೆಮಿಸ್ಟ್ರಿ ಹಿಡ್ಕೊಂಡು ಕೂತ್ಕೊಂಡೆ, P ಬ್ಲಾಕ್ ಹಿಡ್ಕೊಂಡು ಕೂತ್ಕೊಂಡೆ, ವರ್ಷ ಪೂರ್ತಿ ನೀವು ಕಲಿತೇ ಇಲ್ಲ, ಇನ್ನೂ ಲೆಸ್ ದ್ಯಾನ್ 24 hours ಉಳಿದಿದೆ. ಅದರಲ್ಲಿ ಏನು ಕಲಿತೀರಿ ನೀವು? ಬಿಟ್ಬಿಡಿ. ಕಲ್ತಿರೋ ಚಾಪ್ಟರ್ನ ಬೇಕಾದರೆ ಇನ್ನೊಂದು ಸಾರಿ ರಿವೈಸ್ ಮಾಡಿ, ಇನ್ನೊಂದು ಸಲ ನೋಡ್ಕೊಳ್ಳಿ.
ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಿ ಹೊರತು ಡೋಂಟ್ ವರಿ ಅಬೌಟ್ ಡಿಲೇಟೆಡ್ ಸಿಲೆಬಸ್. ಹಾಗಾದರೆ ನಾಳೆ ದೊಡ್ಡ ಚೇಂಜಸ್ ಆಗಿಬಿಡ್ತದ? ಇಲ್ಲ, ಏನೂ ಚೇಂಜ್ ಆಗೋದಿಲ್ಲ. ಕೆಲವೊಂದಷ್ಟು ಚೇಂಜ್ಗಳು ನಮ್ಮ ಕೈಯಲ್ಲಿ ಇಲ್ಲ ವಿದ್ಯಾರ್ಥಿಗಳೇ, ತಿಳ್ಕೊಳ್ಳಿ. ಇದು ನಮ್ಮ ಕೈಯಲ್ಲಿಲ್ಲ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟು ನೋ ಈಸ್, ಇದು ನಿಮಗಷ್ಟೇ ಆಗಿದ್ದಲ್ಲ, ಇಡೀ ಕರ್ನಾಟಕದಲ್ಲಿ 3,80,000 ವಿದ್ಯಾರ್ಥಿಗಳು ಯಾರ್ಯಾರು KCET ಎಕ್ಸಾಮಿನೇಷನನ್ನು ಇವತ್ತು ಬರೆದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಇಫೆಕ್ಟ್ ಆಗಿದೆ. ಅದಕ್ಕೆ ನೀವೊಬ್ಬರೇ ಅಥವಾ ನಮಗೊಂದೇ ಅದು ಇಫೆಕ್ಟ್ ಆಗಿದೆ ಅಂತ ಅಲ್ಲ. ಅದಕ್ಕೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವರಿ ಮಾಡ್ಕೊಳ್ಳೋದಿದ್ರು ನಾಳೆ ಎಕ್ಸಾಮಿನೇಷನ್ ಕೆಮಿಸ್ಟ್ರಿ ಮುಗಿದ ಮೇಲೆ ಮಾಡ್ಕೊಳ್ಳಿ. ಅಲ್ಲಿ ತನಕ ಬಿ ಫೋಕಸ್ ಆನ್ ವಾಟ್ ಯು ಹ್ಯಾವ್ ರೆಡ್. ವೆರಿ ಇಂಪಾರ್ಟೆಂಟ್, ಫೋಕಸ್ ಆನ್ ಟುಮಾರೋಸ್ ಎಕ್ಸಾಮ್. ನೌ ಯು ಕೆನಾಟ್ ಚೇಂಜ್. ಈಗ ನೀವು ಚೇಂಜ್ ಮಾಡೋದು, ಏನೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಚೇಂಜ್ ಅಂದ್ರೆ ನಾನು ಸಿಲೆಬಸ್ಸನ್ನು ಇನ್ನೊಂದ್ಸಲ ಓದ್ಬಿಡ್ತೀನಿ, ರಾತ್ರಿ ಬೆಳಗಾಗೋ ತನಕ ಆಗೋದಿಲ್ಲ. ಬಿಟ್ಬಿಡಿ. ವರ್ಷ ಪೂರ್ತಿನ ಓದಿಲ್ಲ ನಾವು, ಟೀಚರ್ಸ್ಗಳು ಕಲಿಸಿಲ್ಲ. ನಾವು ಯಾಕೆ ಕಲಿಸಿಲ್ಲ ಅಂದರೆ PU ಬೋರ್ಡಲ್ಲಿ ಸಿಲೆಬಸ್ಸಲ್ಲಿ ಅದು ಇಲ್ಲ. ಕಾಮನ್ ಸೆನ್ಸ್ ಏನು ವಿದ್ಯಾರ್ಥಿಗಳು ಥಿಂಕ್ ಮಾಡಿ. ನೀಟ್ ಲೆವೆಲ್, JEE ಲೆವೆಲ್ ಅಂತ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಕ್ವಶನಲ್ಲೇ ರ್ಯಾಷನಲೈಸ್ ಸಿಲೆಬಸ್ ಕ್ವಶನ್ಸ್ ಕೇಳಿದ್ದಾರೆ, ಡಿಲೀಟೆಡ್ ಸಿಲೆಬಸ್ಸಿಂದ ಕ್ವಶನ್ ಕೇಳಿಲ್ಲ. ಸೊ KCETಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕರ್ನಾಟಕದ PU ಬೋರ್ಡಲ್ಲೇ ಆ ಸಿಲೆಬಸ್ ಇಲ್ಲ. ಹೆಂಗೆ ಕೇಳ್ತಾರೆ? ಯಾರು ಇಮ್ಯಾಜಿನೇಷನ್ ಮಾಡ್ಕೋತಾರೆ ಇವ್ರು ಕೇಳ್ಬೋದು ಅಂತೇಳಿ ಹೇಳಿ? ಸೊ ಅದಕ್ಕೆ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಯಾರ್ಯಾರು ಎಕ್ಸಾಮಿನೇಷನ್ ಬರೆದಿದ್ದಾರೆ ಅವರಿಗೆ ಎಲ್ಲರಿಗೂ ಅಫೆಕ್ಟ್ ಆಗಿದೆ. ಅದು ನಿಮಗಷ್ಟೇ ಅಲ್ಲ. ರಿಮೆಂಬರ್ ದಿಸ್ ಇನ್ ಯುವರ್ ಮೈಂಡ್. ದಿಸ್ ಈಸ್ ನಾಟ್ ದ ಇಫೆಕ್ಟ್ ಫಾರ್ ಯು, ಇಟ್ ಈಸ್ ಫಾರ್ ಆಲ್. ಹಾಗಾದ್ರೆ ಏನು ಮಾಡಬೇಕು? ಭಾಳ ಸಿಂಪಲ್ಲು. ಇಲ್ಲಿ ತನಕ ನೀವೇನು ಓದಿದ್ದೀರಿ ಅದನ್ನು ರಿವೈಸ್ ಮಾಡಿ. ರಿವೈಸ್ ದ ಟಾಪಿಕ್ಸ್ ವಿಚ್ ಯು ಹ್ಯಾವ್ ರೆಡ್. ಯಾವುದು ಓದಿಲ್ಲ ನೋಡೋಕ್ಕೆ ಹೋಗಬೇಡಿ, ಯಾವುದು ಓದಿದ್ದೀರಿ ಅದನ್ನು ನೋಡ್ಕೊಳ್ಳಿ. ಥಿಂಕ್ ಅಬೌಟ್ ರೆಡ್ಯೂಸ್ ಸಿಲೆಬಸ್. ಡೋಂಟ್ ಥಿಂಕ್ ಅಬೌಟ್ ರೆಡ್ಯೂಸ್ ಸಿಲೆಬಸ್. ರೆಡ್ಯೂಸ್ ಸಿಲೆಬಸ್ ಬಗ್ಗೆ ಥಿಂಕ್ ಮಾಡಬೇಡಿ. ಊಟ ಆಗಿಲ್ಲ ಅಂದರೆ ಬೇಜಾರಾಗಿಬಿಟ್ಟಿದೆ, 14 ಕ್ವಶನ್ಸ್ ಸರ್ ಮ್ಯಾಥಮೆಟಿಕ್ಸಲ್ಲಿ ಏನು ಮಾಡೋದು? ನಿಮಗೊಂದೇ ಅಲ್ಲ, ಪ್ರತಿಯೊಬ್ಬರಿಗೂ ಬೇಜಾರಾಗಿದೆ. ಸೊ ಭಾಳ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಫೋಕಸ್ ಆನ್ ಟುಮಾರೋಸ್ ಎಕ್ಸಾಮ್. ಹಾಗಾದರೆ KE ಅವರು ಮಾಡಿದ್ದು ಕರೆಕ್ಟಾ? 100% ಕರೆಕ್ಟ್ ಇಲ್ಲ. ಸೊ ನಾನು ಕೇಳ್ತೇನೆ KE ಅವರಿಗೆ, ಸರ್ ನೀವು ಇದನ್ನು ಮಾಡ್ತೀವಿ ಅಂತ ಫುಲ್ ಸಿಲೆಬಸ್ ಇಟ್ಟು ನಮಗೆ ಏನು ಬೇಜಾರು ಇರಲಿಲ್ಲಾಗಿತ್ತು, ಫುಲ್ ಸಿಲೆಬಸ್ ಇಡ್ತೀವಿ ಅನ್ನೋದನ್ನು ನೀವು ಎಲ್ಲಿ ಮೆನ್ಷನ್ ಮಾಡಿದ್ದೀರಿ? ವೇರ್ ಯು ಹ್ಯಾವ್ ಮೆನ್ಷನ್? ಟೆಲ್ ಮೀ, ಶೋ ಮೀ. ಬಟ್ ಇನ್ಸ್ಟೆಡ್ ಆಫ್ ದಟ್ ಐ ವಿಲ್ ಶೋ ಯು ಇನ್ ಪೇಜ್ ನಂಬರ್ 28 ಆಫ್ KEA ಬ್ರೋಷರ್. ನೋಡ್ಕೊಳ್ಳಿ, ಇದು 28 ವಿತ್ ಪ್ರೂಫ್ ಮಾತಾಡ್ತಾ ಇದ್ದೀನಿ. ನಾನೇನು ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ, ನಾನು KE ಅವ್ರನ್ನ ಡಿಫಮೇಷನ್ ಮಾಡ್ತಾ ಇಲ್ಲ. ಗೊತ್ತಿರಲಿ, ವಿತ್ ಪ್ರೂಫ್. ಪಠ್ಯಕ್ರಮ ಇಂಗ್ಲೀಷಲ್ಲಿ ಏನರಪ್ಪ? ಸಿಲೆಬಸ್. ಅದು ಕನ್ನಡ ಇರಲಿ ಇಂಗ್ಲೀಷ್ ಇರಲಿ, ಬ್ರೋಷರ್ ಪೇಜ್ ನಂಬರ್ 28 ತೆಗೆದು ನೋಡಿ. ಅದರಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು. ಕನ್ನಡ ಅರ್ಥ ಆಗ್ತದ? ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕ್ವಶನ್ ಪೇಪರ್ ಬೇಸ್ಡ್ ಆನ್ ಕರ್ನಾಟಕ ರಾಜ್ಯದ, ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ಕರ್ನಾಟಕ. ಇದು ಬಹಳ ಇಂಪಾರ್ಟೆಂಟು. ಕರ್ನಾಟಕ ರಾಜ್ಯದ, ನಮ್ಮ ಕರ್ನಾಟಕ ದೇಶದ್ದು, ರಾಜ್ಯದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದರೆ PU ಬೋರ್ಡ್. ಪದವಿ ಪೂರ್ವ ಶಿಕ್ಷಣ ಇಲಾಖೆ PU ಬೋರ್ಡ್ ನಿಗದಿಪಡಿಸಿರುವ ಪ್ರಥಮ ಮತ್ತು ದ್ವಿತೀಯ PUCಯ ಶಿಕ್ಷಣದ ಪಠ್ಯಕ್ರಮವನ್ನು ಆಧರಿಸುತ್ತಿರುತ್ತದೆ. ಮೀನಿಂಗ್ ಏನಂಗಂದ್ರೆ PUCಯಲ್ಲಿ ಯಾವ್ಯಾವ ಸಿಲೆಬಸ್ ಇದೆ ಆ ಸಿಲೆಬಸ್ ಮೇಲೆ ಕ್ವಶನ್ ಕೇಳ್ತೀವಿ ಅಂತ ಹೇಳಿ. PUC ಸಿಲೆಬಸ್ ತೆಗೆದು ನೋಡಿ ಅಲ್ಲ, ಕ್ವಶನ್ ಇದು ಸಿಲೆಬಸ್ ಚಾಪ್ಟರ್ ಯಾವುದಿದೆ, ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಯಾವುದಿದೆ. ಒಂದು ಲಾಜಿಕ್ KE ಅವ್ರ ಕಡೆಯಿಂದ ಇರ್ಬೋದಿತ್ತು. ಏನಂದ್ರೆ ನಾವು ಕೂಡ ತಪ್ಪಾಗ್ತಿರ್ಲಿಲ್ಲ, ಅವರು ಕೂಡ ತಪ್ಪಾಗ್ತಿರ್ಲಿಲ್ಲ. ದೇ ಕುಡ್ ಹ್ಯಾವ್ ಆಸ್ಕ್ ಡಿಲೀಟೆಡ್ ಸಿಲೆಬಸ್ ಫ್ರಮ್ ಫಸ್ಟ್ PUC ಕೇಳ್ಬೋದಿತ್ತು ಆರಾಮ್ಸೆ. ನಾವು ಸ್ವಲ್ಪ ಬೇಜಾರಾಗ್ತಿದ್ವಿ ಅಷ್ಟೇ, ಸ್ವಲ್ಪ. ಯಾಕಂತಂದರೆ ಫಸ್ಟ್ PUC ಸಿಲೆಬಸ್ಸನ್ನು ಈಗ ಸೆಕೆಂಡ್ PUCಯಲ್ಲಿ ಕುತ್ಕೊಂಡು, ಈಗ ಯಾರು ಸೆಕೆಂಡ್ PUC ಪಾಸಾಗಿ ಎಕ್ಸಾಮ್ ಬರೀತಾ ಇದ್ದಾರೆ ಅವರು ಫಸ್ಟ್ PUC ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಓದಿದ್ದಾರೆ. ರ್ಯಾಷನಲೈಸೇಷನ್ ಆವಾಗ ಇರಲಿಲ್ಲ, ಹೋಗಲಿ. ಅದರಿಂದ ಒಂದು 4-5 ಕ್ವಶನ್ನು 5-6 ಕ್ವಶನ್ನು ಡಿಲೀಟೆಡ್ ಚಾಪ್ಟರಿಂದ ಬರ್ತಿತ್ತು, ಬರೆದು ಬಿಡ್ತಿದ್ವಿ. ಆದರೆ ಅದ್ರ ಜೊತೆಗೆ ಸೆಕೆಂಡ್ PUCನೂ ನೀವು ಕೇಳಿದ್ದೀರಿ ಅಂತ ಅಂದರೆ, ಹಾಗಾದರೆ PU ಬೋರ್ಡ್ ಸಿಲೆಬಸ್ ಅಂದ್ರೆ ಕರ್ನಾಟಕದ ಅಲ್ವಾ? ಇದು ಕರ್ನಾಟಕ ರಾಜ್ಯದ ಅಂತ ಇದೆ. ಹಾಗಾದ್ರೆ ನಮ್ಮ ರಾಜ್ಯದ್ದೇ ಅಲ್ಲ ಸಿಲೆಬಸ್ಸು.
ನಮ್ಮ ಸಿಲೆಬಸ್ಸಲ್ಲಿ ಕೆಮಿಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ 11 ಚಾಪ್ಟರ್ ಡಿಲೀಟ್ ಆಗಿದೆ. ಹೋಗ್ಲಿ, ಸೆಕೆಂಡ್ PUCಯಲ್ಲಿ 6 ಚಾಪ್ಟರ್ ಡಿಲೀಟ್ ಆಗಿದೆ. ಈಗಿರೋ 10 ಚಾಪ್ಟ್ರಿಂದ ಹಂಗಾರೆ ಕ್ವಶನ್ ತೆಗಿಬೇಕು, ನಾಳೆ ತೆಗಿತಾರ? ಇಲ್ಲ, ಡೆಫಿನೆಟ್ಲಿ ತೆಗಿಯೋದಿಲ್ಲ. ಅಷ್ಟು 16 ಚಾಪ್ಟ್ರಿಂದನೂ ಕ್ವಶನ್ ತೆಗೆದು ತೋರಿಸ್ತಾರ ನಿಮಗೆ. ಹಾಗಾದರೆ ಈ ಪ್ರಥಮ ಸೆಕೆಂಡ್ PUC ಕರ್ನಾಟಕ ರಾಜ್ಯದ PU ಬೋರ್ಡ್ ಸಿಲೆಬಸ್ ಅಂದರೆ ಮೀನಿಂಗ್ ಏನು ಉಳಿತು ಹಾಗಾದರೆ? ಅದಕ್ಕೆ ಹೇಳಿದ್ದು KE ಅವರು ತಾವು ಹೇಳಿದ ಹಾಗೆ ನಡ್ಕೊಂಡಿಲ್ಲ. ನೀವೇ ನೋಡಿ, ನೀಟ್ ಮತ್ತು JE ಬ್ರೋಷರಲ್ಲಿ ಎಷ್ಟು ನೀಟಾಗಿ ಕೊಡ್ತಾರೆ ಸಿಲೆಬಸ್ಸನ್ನು. ಯಾವ ರೀತಿ ಕೊಡ್ತಾರೆ? ಫಿಸಿಕ್ಸ್ ಅಂತ ಹಾಕಿದರೆ ಫಸ್ಟ್ ಚಾಪ್ಟರ್ ಅಂತ ಹಾಕಿದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಅದ್ರ ಕೆಳಗಡೆ ಯಾವ್ಯಾವ ಕಾನ್ಸೆಪ್ಟ್ ಅನ್ನೋದು ಕೊಡ್ತಾರೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಅಂದರೆ ಅದ್ರ ಕೆಳಗಡೆ ಯಾವ್ಯಾವ ಕಾನ್ಸೆಪ್ಟ್ ಅಂತ ಕೊಡ್ತಾರೆ. ಹಾಗಾದರೆ KE ಅವ್ರಿಗೆ ಕೊಡೋದಕ್ಕೆ ಏನಾಗಿತ್ತು? ಕೊಡ್ಬೋದಿತ್ತಲ್ಲ, ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ಕೊಡ್ಬೋದಿತ್ತಲ್ಲ ಸಿಲೆಬಸ್. ಯಾಕೆ ಕೊಟ್ಟಿಲ್ಲ ಹಾಗಾದರೆ? ಅದನ್ನೂ ಕೊಡದೇನೆ ಮತ್ತು ಅದು ಅಲ್ಲದೆ ಕ್ಲಿಯರ್ ಕಟ್ಟಾಗಿ PU ಬೋರ್ಡ್ದಾಗ ಏನು ಸಿಲೆಬಸ್ ಇರ್ತದೆ ಅದರ ಪ್ರಕಾರ ಕ್ವಶನ್ ಕೇಳ್ತೀವಂತ ದೊಡ್ಡದಾಗಿ ಹಾಕ್ಕೊಂಡು ಈಗ ಔಟ್ ಆಫ್ ದ ಸಿಲೆಬಸ್ ಕ್ವಶನ್ ಕೇಳಿದರೆ ವಿದ್ಯಾರ್ಥಿಗಳು ಹೆಂಗೆ ಬರೀಬೇಕು? ಅಥವಾ ಇಲ್ಲಿ ಮೆನ್ಷನ್ ಮಾಡಬೇಕಿತ್ತು PU ಬೋರ್ಡ್ ಸಿಲೆಬಸ್ ನಾವು ಹಳೇದು ಅಜ್ಜನ ಕಾಲದ್ದು, ಯಾವಾಗ ಕೊರೋನಾಕ್ಕಿಂತ ಮುಂಚೆ ಏನು ಫುಲ್ ಸಿಲೆಬಸ್ ಇತ್ತಲ್ಲ, ಸೊ ಅದು ಯಾವುದಂತಂದರೆ 2019 ಅಥವಾ 20 ಇರ್ಬೋದು, ಅಥವಾ 2020-21 ಈ ಸಿಲೆಬಸ್ಸಿನ ಕ್ವಶನ್ ಕೇಳ್ತೀವಿ ಅಂತ ಹೇಳಿ ಮೆನ್ಷನ್ ಮಾಡ್ಬೋದಿತ್ತಲ್ಲ, ಹೋಗ್ಲಿ ಅತ್ಲಾಗೆ. ಬಟ್ 2024 ಅಂತ ಯಾಕೆ ಹಾಕ್ಕೊಂಡ್ರಿ? ಹೌದಾ? ಸೊ ಇದಕ್ಕೆಲ್ಲ ಆನ್ಸರ್ಗಳು ಡೆಫಿನೆಟ್ಲಿ ನಮಗೆ ಸಿಗಲೇಬೇಕು, ಸಿಕ್ಕೇ ಸಿಗ್ತದೆ. ಅದಕ್ಕೆ ನಾವೆಲ್ಲ ಜೊತೆಗೂಡಿ ಪ್ರಯತ್ನ ಮಾಡೋಣಂತೆ. ಆದರೆ ನಾಳೆ 4 ಗಂಟೆಯ ಮೇಲೆ ಅಲ್ಲಿ ತನಕ, ಯಾಕಂದರೆ ಈಗ ಆಲ್ರೆಡಿ ನೀವು ನೀರಲ್ಲಿ ಇಳಿದುಬಿಟ್ಟಿದ್ದೀರಿ, ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಇನ್ನೂ ನೀವು ಯೋಚನೆ ಮಾಡ್ಕೋತಾ ಕೂತ್ಕೊಂಡ್ರೆ ನಾಳೆ ಪೇಪರ್ ನಿಮ್ದು ಹಾಳಾಗ್ತದೆ. ನಾಳೆ ಪೇಪರ್ ಫೋಕಸ್ ಮಾಡಿ, ನಾಳೆ ಪೇಪರ್ ಒಳ್ಳೇದಾಗಬೇಕು, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಒಳ್ಳೇದಾಗಬೇಕು ಅಷ್ಟೇ. ಸೊ I am expecting all the students to focus on tomorrow's physics and chemistry. ಗೆಲುವು ನಿಮ್ಮದೇ ಆಗ್ತದೆ, ಡೋಂಟ್ ವರಿ. ಔಟ್ ಆಫ್ ದ ಸಿಲೆಬಸ್ಸಿಂದ ಕ್ವಶನ್ ಬಂದರೆ ಬಿಟ್ಟು ಬರೋದಕ್ಕೆ ಹೋಗಬೇಡಿ, ಅಟೆಂಪ್ಟ್ ಮಾಡಿ. ಫೈನಲ್ ಯಾವುದೋ ಒಂದು ಆನ್ಸರ್ ನಿಮ್ಗೆ ಬೇಕಾಗಿದ್ದು ABCD ಒಳಗೆ ಹಾಕಿ ಬನ್ನಿ. ಇರೋ ಸಿಲೆಬಸ್ಸಿಂದ ಏನು ಕ್ವಶನ್ಸ್ ಬಂದಿದೆ ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿ ಬನ್ನಿ. ಗೆಲುವು ನಿಮ್ಮದೇ ಆಗ್ತದೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮಗೆ ಇಲ್ಲೇ ಮುಗಿಸ್ತೀನಿ. ನಾಳೆ ಕೀ ಆನ್ಸರ್ಗಳ ಜೊತೆ ಮತ್ತೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.